ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಸಾಯಿಲ್ ಮತ್ತು ಕ್ರಾಪ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸಾಯಿಲ್ ಫಾರ್ಮೇಷನ್ ಆಗೋ ಪ್ರೊಸೆಸ್ನ ಪೆಡೋಜೆನಿಸಿಸ್ ಅಂತ ಬರೀತೀವಿ. ಸಾಯಿಲ್ ಫಾರ್ಮೇಷನ್ ಡಿಪೆಂಡ್ಸ್ ಆನ್ ಪೇರೆಂಟ್ ರಾಕ್ ಅಂದರೆ ಕೆಳಗಡೆ ಇರೋ ರಾಕ್ ಅದರಿಂದ ಫಾರ್ಮೇಷನ್ ಆಗಿದೆ, ಅಥವಾ ಇದು ಬಸಾಲ್ಟಿಕ್ ಇದೆಯಾ, ಬಸಾಲ್ಟಿಕ್ ಲಾವಾ ಇಂದ ಫಾರ್ಮೇಷನ್ ಆಗಿದೆಯಾ, ಅಥವಾ ಲೈಮ್ ಸ್ಟೋನ್ ಇದೆಯಾ ಇಂಥ ಅದ್ರ ಮೇಲೆ ಈ ಸಾಯಿಲು ಡಿಪೆಂಡ್ ಆಗುತ್ತೆ. ಕ್ಲೈಮೇಟ್ ಅಂದರೆ ಟೆಂಪ್ರೇಚರ್ ಮತ್ತು ರೈನ್ಫಾಲ್ ವೇರಿಯೇಷನ್ ಏನಿದೆ, ಟೆಂಪ್ರೇಚರ್ ಮತ್ತು ರೈನ್ಫಾಲ್ ಮೇಲೆ ಕ್ಲೈಮೇಟು ಡಿಪೆಂಡ್ ಆಗುತ್ತೆ. ಅದರ ಮೇಲೆ ಸಾಯಿಲ್ ಫಾರ್ಮೇಷನು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇಸ್ ಟೋಪೋಗ್ರಫಿ ಮತ್ತು ಟೈಮ್. ಸೊ ಸಾಯಿಲ್ ಫಾರ್ಮೇಷನ್ ಡಿಪೆಂಡ್ಸ್ ಆನ್ ಪೇರೆಂಟ್ ರಾಕ್, ಕ್ಲೈಮೇಟ್, ಟೋಪೋಗ್ರಫಿ ಆ್ಯಂಡ್ ಟೈಮ್. ಸಾಯಿಲ್ ಲೇಯರ್ಸ್ ಬಗ್ಗೆ ನೋಡಿದರೆ, ಈ ಟಾಪ್ ಮೋಸ್ಟ್ ಲೇಯರ್ ಝೋನ್ ಅಂತ ಕರಿತೀವಿ. ಅದರಲ್ಲಿ ಹ್ಯೂಮಸ್ ಕಂಟೈನರ್ ಇರುತ್ತೆ. ಎ ಝೋನ್ ಅಂದರೆ ಟಾಪ್ ಸಾಯಿಲು. ಇದರಲ್ಲಿ ಮೋಸ್ಟ್ಲಿ ನಾವು ಮಿನರಲ್ಸ್ ಇರೋದು ಈ ಸಾಯಿಲಲ್ಲಿ. ಇ ಅಂದರೆ ಇನ್ವೇಷನ್ ಅಂತಂದರೆ ಲೀಚಿಂಗ್, ಮೇಲೆ ಮಳೆ ರೈನ್ಫಾಲ್ ಆದಾಗ ಏನಾಗುತ್ತೆ ಅಂತಂದರೆ ಮೇಲಿನ ಇರೋ ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಏನಿದೆ ಅದು ವಾಟರ್ ಜೊತೆ ಕೆಳಗಡೆ ಹೋಗುತ್ತೆ, ರೀಚ್ ಆಗುತ್ತೆ. ಸೊ ಈ ಲೇಯರು ಲೀಚಿಂಗ್ ಲೇಯರ್, ಇಲ್ಲಿ ಇಲಿವೇಷನ್ ಈ ಥರ ಕೆಳಗಡೆ ಹೋಗುತ್ತೆ, ನೀರು ಜೊತೆ ಮಿನರಲ್ಸು ಕೆಳಗಡೆ ಹೋಗುತ್ತೆ. ಬಿ ಝೋನ್ ಅಂತಂದರೆ ಇದು ವೇಷನ್. ಇದೇನಂತಂದರೆ ಇದು ಡೆಪಾಸಿಟ್ ಮಾಡುತ್ತೆ, ಏನು ಮಿನರಲ್ಸ್ ಎಲ್ಲ ಲೀಚ್ ಆಗಿ ವಾಟರ್ ಜೊತೆ ಬಂದಿದೆ ಅದೆಲ್ಲ ಇಲ್ಲೇ ಡೆಪಾಸಿಟ್ ಆಗುತ್ತೆ. ಅದನ್ನು ನಾವು ಬಿ ಲೇಯರ್ ಅಥವಾ ಬಿ ಹಾರಿಝೋನ್ ಅಂತ ಬರೀತೇವೆ. ಸಿ ಹಾರಿಝೋನ್ ಅಂತಂದರೆ ಇದು ಮೇಲೆ ಲಾಸ್ಟ್ ಲೇಯರಿಂದ ಬೆಡ್ ರಾಕ್ ಅಥವಾ ಪೇರೆಂಟ್ ರಾಕ್. ಈ ರಾಕು ಸ್ವಲ್ಪ ಎರೋಡಾಗಿ ಈ ಥರ ಎರೋಡಾಗಿರೋ ಲೇಯರನ್ನು ಸಿ ಹಾರಿಝೋನ್ ಅಂತ ಕರಿತೀವಿ. ಸಾಯಿಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನು ನೋಡೋಣ. ಫಸ್ಟು ಅಲುವಿಲಿಯಲ್ ಸಾಯಿಲ್. ಅಲುವಿಲಿಯಲ್ ಸಾಯಿಲು ನಿಯರ್ಲಿ 45% ಆಫ್ ದ ಇಂಡಿಯನ್ ಲ್ಯಾಂಡ್ ಮಾಸ್ ಅಲ್ಲಿ ಅಲುವಿಲಿಯಂ ಸಾಯಿಲ್ ಇದೆ. ಅದು ಎಲ್ಲಿ ಬರುತ್ತೆ ಮೋಸ್ಟ್ಲಿ ಅಂತಂದರೆ ನಾರ್ದರ್ನ್ ಪ್ಲೇನ್ಸಲ್ಲಿ ಇರೋದು ಅಲುವಿಲಿಯಲ್ ಸಾಯಿಲ್ಸ್. ಸೊ ಗಂಗಾ ಪ್ಲೇನ್ ಆಗಿರ್ಬೋದು, ಪಂಜಾಬ್ ಪ್ಲೇನ್, ಬ್ರಹ್ಮಪುತ್ರ ಪ್ಲೇನಲ್ಲಿ ಇದೆ ಅನಿಸುತ್ತೆ. ಇದು ರಿವರ್ಸ್ ಡೆಪಾಸಿಟಿಂದ ಫಾರ್ಮೇಷನ್ ಆಗಿದೆ. ಅದು ಫರ್ಟೈಲ್ ಸಾಯಿಲ್, ರಿವರಿಂದ ಸೆಡಿಮೆಂಟ್ ಏನಿದೆ ಅದರಿಂದ ಡೆಪಾಸಿಷನ್ ಆಗಿ ಫಾರ್ಮೇಷನ್ ಆಗಿದೆ. ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಪೊಟ್ಯಾಷಿಯಮ್. ಬ್ಲ್ಯಾಕ್ ಸಾಯಿಲು ಸೆಕೆಂಡ್ ಟೈಪ್ ಆಫ್ ಸಾಯಿಲು. ಅದು ನಮಗೆ ಡೆಕ್ಕನ್ ಟ್ರ್ಯಾಪಲ್ಲಿ ಕಾಣಿಸುತ್ತೆ. ಇಲ್ಲೇನು ಬಸಾಲ್ಟಿಕ್ ಲಾವಾ ಇಂದ ಇದು ಫಾರ್ಮ್ ಆಗಿರೋದ್ರಿಂದ ಇದನ್ನು ಬ್ಲ್ಯಾಕ್ ಕಲರ್ ಆಗಿ ಕಾಣಿಸುತ್ತೆ. ಇದನ್ನು ರೆಗು ಸಾಯಿಲ್ ಅಂತಲೂ ಕರೀತಾರೆ. ಆ್ಯಂಡ್ ಇಟ್ ಈಸ್ ಇಂಪರ್ಮಿಯಬಲ್. ಸೆಲ್ಫ್ ಪ್ಲಗಿಂಗ್ ಅಂತಂದರೆ ಇಟ್ ಲ್ಯಾಕ್ಸ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಈ ಸಾಯಿಲು ನಿಯರ್ಲಿ 16% ಆಫ್ ದ ಇಂಡಿಯನ್ ಲ್ಯಾಂಡ್ ಮಾಸ್ ಎಲ್ಲಿದೆ, ಡೆಕ್ಕನ್ ಟ್ರ್ಯಾಪಲ್ಲಿದೆ. ಅದರಲ್ಲಿ ನಾವು ಬ್ಲ್ಯಾಕ್ ಸಾಯಿಲನ್ನು ನೋಡ್ಬೋದು. ನೆಕ್ಸ್ಟ್ ಟೈಪ್ ಆಫ್ ಸಾಯಿಲು ರೆಡ್ ಸಾಯಿಲ್ ಈಸ್ ನಿಯರ್ಲಿ 10% ಆಫ್ ಇಂಡಿಯನ್ ಲ್ಯಾಂಡ್ ಮಾಸ್. ಅದು ಎಲ್ಲಿ ಕಾಣಿಸುತ್ತೆ ಅಂತಂದರೆ ಈ ಡೆಕ್ಕನ್ ಟ್ರ್ಯಾಪ್ ಅಕ್ಕಪಕ್ಕದಲ್ಲಿ ಈ ರೀಜನು ರೆಡ್ ಸಾಯಿಲ್. ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಇಲ್ಲಿ ನಮಗೆ ರೆಡ್ ಸಾಯಿಲ್ ಕಾಣಿಸುತ್ತೆ. ರೆಡ್ ಸಾಯಿಲು ರೆಡ್ ಆಗಿರೋ ಕಾರಣ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಐರನ್. ಇದು ಐರನ್ ಆಕ್ಸೈಡ್ ಆಗಿ ಏನಾಗುತ್ತೆ, ರೆಡ್ ಕಲರ್ ಆಗಿ ನಮಗೆ ಕಾಣಿಸುತ್ತೆ. ಇದು ರಿಚ್ ಇನ್ ಐರನ್. ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ನಮಗೆ ರೆಡ್ ಸಾಯಿಲ್ ಕಾಣಿಸುತ್ತೆ. ಇಟ್ ಈಸ್ ರಿಚ್ ಇನ್ ಪೊಟ್ಯಾಷಿಯಮ್ ಬಟ್ ಲ್ಯಾಕ್ಸ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ಲ್ಯಾಟ್ರೇಟ್ ಸಾಯಿಲ್ ಅಂತಂದರೆ ಇದು ನಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಕಾಣಿಸುತ್ತೆ. ಇದು ಯಾವಾಗ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ಒಂದು ಕಂಟಿನ್ಯೂಸ್ ರೈನ್ಫಾಲು ಇರಬೇಕು ಮತ್ತು ಟೆಂಪ್ರೇಚರು ವಾರ್ಮ್ ಇದ್ದಾಗ ಈ ಥರ ಸಾಯಿಲು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಹೆವಿ ರೈನ್ಫಾಲ್ ಇರೋ ಕಾರಣ ಈ ಸಾಯಿಲು ನಮಗೆ ಕಾಣಿಸುತ್ತೆ. ಇದು ನಮಗೆ ಬ್ರಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲ್ಯಾಟ್ರೇಟ್ ಸಾಯಿಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ರೈನ್ಫಾಲ್ ಏನಾಗುತ್ತೆ, ಇಲ್ಲಿ ಮೇಲಿರೋ
ಮಿನರಲ್ಸ್ ಸಿಲಿಕಾ ಅದೆಲ್ಲ ಏನಾಗುತ್ತೆ ಲೀಚ್ ಆಗಿ ಹೋಗುತ್ತೆ. ಬಟ್ ಇದು ಉಳ್ಕೊಂಡಿರೋದು ಐರನ್, ಸಮ್ ಇನ್ಸಾಲ್ಯೂಯಬಲ್ ಏನೇನು ಇರುತ್ತೆ ಅದು ಮೇಲೆ ಉಳ್ಕೊಂಡ್ಬಿಡುತ್ತೆ. ಸೊ ಇದು ಇನ್ಸಾಲ್ಯೂಯಬಲ್ ಐರನ್ ಇರೋ ಕಾರಣ ಇದು ರೆಡ್ ಕಲರು ಇರುತ್ತೆ. ಮತ್ತು ಸಿಲಿಕಾ ಏನಾಗುತ್ತೆ ಲೀಚ್ ಆಗಿ ಹೋಗುತ್ತೆ. ಈ ರೀಜನಲ್ಲಿ ನಾವು ಪ್ಲಾಂಟೇಶನ್ಗೆ ಈ ಸಾಯಿಲು ಯೂಸ್ಫುಲ್ ಆಗಿರುತ್ತೆ. ವಿತ್ ದ ಹೆಲ್ಪ್ ಆಫ್ ಇರಿಗೇಷನ್ ಮಾಡಿದರೆ ನಾವು ಪ್ಲಾಂಟೇಶನ್ ಮಾಡ್ಬೋದು. ಇಟ್ ಈಸ್ ಲ್ಯಾಕಿಂಗ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಎರಿಡ್ ಸಾಯಿಲು ಅಂತಂದರೆ ಇದು ಸ್ಯಾಂಡಿ ಸಾಯಿಲ್ ಇರುತ್ತೆ. ಪಾರ್ಟಿಕಲ್ ಸೈಜ್ ಏನಾಗಿರುತ್ತೆ ಜಾಸ್ತಿ ದೊಡ್ಡ ದೊಡ್ಡ ಪಾರ್ಟಿಕಲ್ ಸೈಜ್ ಇರುತ್ತೆ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದರಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್. ಇದು ನಮಗೆ ಗುಜರಾತ್ ರೀಜನಲ್ಲಿ, ರಾಜಸ್ಥಾನ್ ರೀಜನಲ್ಲಿ ಕಾಣಿಸುತ್ತೆ. ರಾಜಸ್ಥಾನ್ ನಿಯರ್ಲಿ ಲೈಕ್ ಥಾರ್ ಡೆಸರ್ಟ್ ಅಲ್ಲಿ ನಮಗೆ ಎರಿಡ್ ಸಾಯಿಲು ಕಾಣಿಸುತ್ತೆ. ಫಾರೆಸ್ಟ್ ಸಾಯಿಲ್ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಹಿಮಾಲಯನ್ ರೀಜನು ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ನಮಗೆ ಫಾರೆಸ್ಟ್ ಸಾಯಿಲ್ ಕಾಣಿಸುತ್ತೆ. ಇದು ಇಟ್ ಈಸ್ ರಿಚ್ ಇನ್ ಹ್ಯೂಮಸ್ ಕಂಟೆಂಟ್ ಅಂದರೆ ಆರ್ಗ್ಯಾನಿಕ್ ಮ್ಯಾಟರು ಜಾಸ್ತಿ ಇರುತ್ತೆ ಇದರಲ್ಲಿ. ಆ್ಯಂಡ್ ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ರಿಚ್ ಸಾಯಿಲು ಅಂತಂದರೆ ಇದು ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಅದು ಬ್ಲ್ಯಾಕ್ ಆ್ಯಂಡ್ ಹೆವಿ ಆಗಿರುತ್ತೆ. ಇದು ನಮಗೆ ಮಾರ್ಷಿ ಲ್ಯಾಂಡ್ಸ್ ಅಂತಂದರೆ ಯಾವಾಗ ವಾಟರ್ ಲಾಗಿಂಗ್ ಪ್ಲೇಸಸ್ ಇರುತ್ತಲ್ಲ ಆ ಪ್ಲೇಸಸಲ್ಲಿ ನಮಗೆ ಈ ಥರ ಸಾಯಿಲ್ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಲ್ಯಾಕ್ಸ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ನಾವು ನೋಡಿದ್ವಿ ಯಾವ ಥರ ಸಾಯಿಲು, ಯಾವ ಥರ ಎಷ್ಟು ಟೈಪ್ ಸಾಯಿಲ್ ಇದೆ ಮತ್ತು ಇಂಡಿಯಾದಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಥರ ಸಾಯಿಲ್ಸ್ ಕಾಣಿಸುತ್ತೆ ಅಂತ ನಾವು ನೋಡಿದ್ವಿ. ಇವಾಗ ನೆಕ್ಸ್ಟು ನಾವು ಫಾರ್ಮಿಂಗ್ ಬಗ್ಗೆ ನೋಡೋಣ. ಫಾರ್ಮಿಂಗ್ ಮೇನ್ಲಿ 2 ಟೈಪ್ ಆಗಿ ನಾವು ನೋಡ್ತೀವಿ. ಒಂದು ಫಾರ್ಮಿಂಗ್, ಇನ್ನೊಂದು ಕಮರ್ಷಿಯಲ್ ಫಾರ್ಮಿಂಗ್. ಸಬ್ಸಿಸ್ಟೆನ್ಸ್ ಫಾರ್ಮಿಂಗಲ್ಲಿ ಮತ್ತೆ 2 ಟೈಪ್ ಬರುತ್ತೆ, ಇಂಟೆನ್ಸಿವ್ ಓಕೆ, ಇನ್ನೊಂದು ಪ್ರೈಮರಿಯಲ್ಲಿ ಮತ್ತು ಶಿಫ್ಟಿಂಗ್ ಕಲ್ಟಿವೇಷನ್ ಮತ್ತು ಮಾಡ್ಡಿಕ್ ಅಂತ ಬರುತ್ತೆ. ಶಿಫ್ಟಿಂಗ್ ಕಲ್ಟಿವೇಷನ್ ಅಂತಂದರೆ ಒಂದು ಪ್ಲೇಸಲ್ಲಿ ಕಲ್ಟಿವೇಟ್ ಮಾಡಿ ಯಾವಾಗ ಅದು ಫರ್ಟಿಲಿಟಿ ಲಾಸ್ ಆಗುತ್ತೆ ಅದು ನೆಕ್ಸ್ಟ್ ಮತ್ತೆ ಆ ಲ್ಯಾಂಡನ್ನು ಬಿಟ್ಟು ಮತ್ತು ಇನ್ನೊಂದು ಲ್ಯಾಂಡಲ್ಲಿ ಕಲ್ಟಿವೇಟ್ ಮಾಡೋದು, ಇದನ್ನು ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಕರೀತಾರೆ. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತಂದರೆ ಮೇಜರ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಳೆಯೋದನ್ನು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿತೀವಿ. ಅದರಲ್ಲಿ ಮತ್ತು ಇಂಟೆನ್ಸಿವ್ ಫಾರ್ಮಿಂಗ್ ಮತ್ತು ಪ್ರೈಮರಿ ಅಂತಂದರೆ ಶಿಫ್ಟಿಂಗ್ ಕಲ್ಟಿವೇಷನು ಮತ್ತು ನೊಮ್ಯಾಡಿಕ್ ಹರ್ಡಿಂಗ್. ಇಂಟೆನ್ಸಿವ್ ಅಂತಂದರೆ ಒಂದೇ ಲ್ಯಾಂಡಲ್ಲಿ ಇಂಟೆನ್ಸ್ ಆಗಿ 1 ಥರ ಅಥವಾ 2 ಥರ ಕ್ರಾಪನ್ನು ಗ್ರೋ ಮಾಡೋದು, ಅದನ್ನು ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಕರಿತೀವಿ. ಮತ್ತು ಕಮರ್ಷಿಯಲ್ ಫಾರ್ಮಿಂಗ್ ಅಂತಂದರೆ ಅದರಲ್ಲಿ ಮತ್ತು ಗ್ರೈನ್ ಫಾರ್ಮಿಂಗ್ ಅಂತ ಬರುತ್ತೆ, ಪ್ಲಾಂಟೇಶನ್ ಮತ್ತು ಮಿಕ್ಸ್ಡ್. ಗ್ರೇನ್ಸನ್ನು ಗ್ರೋ ಮಾಡೋದನ್ನು ಗ್ರೇನ್ ಫಾರ್ಮಿಂಗ್ ಅಂತ ಕರಿತೀವಿ. ಪ್ಲಾಂಟೇಶನ್ ಕ್ರಾಪ್ಸ್ ಲೈಕ್ ಟೀ, ಕಾಫಿ ಅದನ್ನು ಗ್ರೋ ಮಾಡೋದು ಪ್ಲಾಂಟೇಶನ್ ಕ್ರಾಪ್ಸ್ ಆಗಿದೆ. ಮಿಕ್ಸ್ಡ್ ಅಂತಂದರೆ ಗ್ರೇನ್ಸು ಪ್ಲಸ್ ಆ್ಯನಿಮಲ್ ಹಸ್ಬೆಂಡ್ರಿಯನ್ನು ಮಾಡೋದನ್ನು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ನಾವು ಫಾರ್ಮಿಂಗ್ ಬಗ್ಗೆ ನೋಡಿದ್ವಿ. ಇಂಡಿಯಾದಲ್ಲಿ ನಿಯರ್ಲಿ 2/3 ನಾವು ಫುಡ್ ಗ್ರೇನ್ಸ್ ಅಂದರೆ ಬೆಳೆಯೋದು, ಓನ್ಲಿ 1/3 ಕ್ಯಾಶ್ ಕ್ರಾಪ್ಸ್ ಅನ್ನು ಬೆಳಿತೀವಿ. ಈ ಫುಡ್ ಗ್ರೇನಲ್ಲಿ 2 ಟೈಪ್ ಬರುತ್ತೆ, ಒಂದು ಸೀರಿಯಲ್ಸ್ ಮತ್ತು ಪಲ್ಸಸ್. ಸೀರಿಯಲ್ಸಲ್ಲಿ ಮತ್ತೆ ನಾವು ಡಿವಿಷನ್ ಮಾಡಿದರೆ 2 ಟೈಪ್ ಬರುತ್ತೆ, ಒಂದು
ಪೈನ್ ಇನ್ನೊಂದು ಕೋರಸ್. ಪೈನಲ್ಲಿ ನಾವು ರೈಸ್, ವೀಟ್ ಎರಡನ್ನು ಕ್ಲಾಸಿಫೈ ಮಾಡ್ತೇವೆ. ಕೋರಸಲ್ಲಿ ಮೇನ್ಲಿ ಮಿಲೆಟ್ಸ್, ಮೇಸ್, ಇದಕ್ಕೆ ಎಕ್ಸಾಂಪಲ್ ನಾವು ಕೊಡ್ಬೋದು. ಸೊ ಕ್ರಾಪ್ಸ್ ಬಗ್ಗೆ ನೋಡೋಣ. ಕ್ರಾಪ್ಸು ಸೀಸನ್ ವೈಸ್ ಕಲ್ಟಿವೇಷನ್ ಬಗ್ಗೆ ನೋಡಿದರೆ 3 ಸೀಸನ್ ಇರೋದು, ಖಾರಿಫ್, ರಾಬಿ ಆ್ಯಂಡ್ ಜೇದ್. ಖಾರಿಫ್ ಸೀಸನ್ ಮಾನ್ಸೂನ್ ಸೀಸನಲ್ಲಿ ನಿಯರ್ಲಿ ಜೂನ್ ಆ್ಯಂಡ್ ಜುಲೈಯಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ ಮತ್ತು ಹಾರ್ವೆಸ್ಟ್ ಆಗೋದು ಅಕ್ಟೋಬರ್ ಮತ್ತು ನವೆಂಬರ್ ಟೈಮೇ. ಇದಕ್ಕೆ ಎಕ್ಸಾಂಪಲ್ಸು ಕಾಟನ್, ರೈಸ್, ಮೇಸ್, ಗ್ರೌಂಡ್ನಟ್. ರಾಬಿ ಸೀಸನು ವಿಂಟರ್ ಕ್ರಾಪ್, ಅದು ಅಂದರೆ ವಿಂಟರ್ ಸೀಸನ್ ಅಕ್ಟೋಬರ್ ನವಂಬರಲ್ಲಿ ಗ್ರೋ ಮಾಡಿ ಏಪ್ರಿಲಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ. ಬಟ್ ಜೇದ್ ಕ್ರಾಪು ಸಮ್ಮರ್ ಕ್ರಾಪ್, ಮಾರ್ಚ್ ಸೀಸನಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡಿ ಹಾರ್ವೆಸ್ಟ್ ಮಾಡೋದು ಜೂನ್ ಸೀಸನಲ್ಲಿ. ಇದಕ್ಕೆ ಎಕ್ಸಾಂಪಲ್ಲು ಲೈಕ್ ವಾಟರ್ ಮಿಲನ್, ಕುಕುಂಬರ್. ಖಾರಿಫ್ ಕ್ರಾಪ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಖಾರಿಫ್ ಕ್ರಾಪ್ಸ್ ಹೇಗೆ ನೆನ್ಕಿಡ್ಬೋದು ಅಂತಂದರೆ, ವಿತ್ ದ ಹೆಲ್ಪ್ ಆಫ್ ಎನ್ ಅಕ್ವಾಮಿನ್ ಲೈಕ್ CMSG by Ram now urgently. C ಅಂತಂದರೆ ಕಾಟನ್, MS, S ಅಂದರೆ ಸೋಯಾ, ಸನ್ಫ್ಲವರ್, ಸಿಸಮೆ ಸೀಡ್ಸ್ ಮತ್ತು ಸೋರ್ಗಾಮ್ ಅಂದರೆ ಜವಾರ್. ಬಾಯಿ ಅಂದರೆ ಬಿಯಿಂದ ನಾವು ಬಾಜ್ರಾ, 6 ರಾಗಿ ಆ್ಯಂಡ್ ರೈಸ್. ಯು ಇಂದ ಉರದ್ ದಾಲ್, ಎನ್ನು ನೀತರ್. ಸೊ ಈ ಅಕ್ರೋಮಿನಿಂದ ನಾವು ಖಾರಿಫ್ ಕ್ರಾಪ್ ಬಗ್ಗೆ ನೋಡ್ಬೋದು. ರಾಬಿ ಕ್ರಾಪಲ್ಲಿ ಇದಕ್ಕೆ ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ, WBC, ಲೋ ಹೇ ತು ಮಸ್ಟರ್ಡ್ ಜ್ಯೂಸ್, ಮಸ್ಟರ್ಡು, ವೀಟ್, W ಫಾರ್ ವೀಟ್, B ಅಂದರೆ ಬಾರ್ಲಿ, L ಅಂದರೆ ಲೆಂಟಲ್ಸ್, ಮಸ್ಟರ್ಡ್. ಇದಕ್ಕೆ ಈ ಥರ ನಾವು ಎಕ್ಸಾಂಪಲ್ ಆಗಿ ಇಟ್ಕೋಬೋದು. WBC ಅಂತ ತಗೊಂಡ್ರೆ C ಫಾರ್ ಚಿಕ್ ಪೀಸ್. ಓಕೆ, ಈ ಥರ ಕ್ರಾಪ್ಸ್ನ ಸೀಸನ್ ವೈಸಿಗೆ ಡಿವೈಡ್ ಮಾಡಿ. ನೆಕ್ಸ್ಟು ಮಿಲೆಟ್ಸ್ ಬಗ್ಗೆ ನೋಡಬೇಕು ಅಂದ್ರೆ, ಟೋಟಲ್ 5% ಆಫ್ ಕ್ರಾಪ್ ಏರಿಯಾ ಮಿಲೆಟ್ಸಲ್ಲಿದೆ. ಲಾರ್ಜೆಸ್ಟ್ ಗ್ರೋಯಿಂಗ್ ಸ್ಟೇಟು ಬಂದು ರಾಜಸ್ಥಾನ್. ಯಾವ್ದು ಜಾಸ್ತಿ ಮಿಲೆಟ್ಸಲ್ಲಿ ಗ್ರೋ ಮಾಡ್ತಾರೆ ಅಂತಂದರೆ ಬಾಜ್ರಾ, ಅದನ್ನು ಪರ್ ಮಿನಿಟ್ ಅಂತಲೂ ಕರೀತಾರೆ. ಇಂಡಿಯಾ ಈಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ನಾವು ಜಾಸ್ತಿ ಪ್ರೊಡಕ್ಷನ್ ಆಲ್ ಓವರ್ ದ ವರ್ಲ್ಡ್, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಬಟ್ ಇದು ಪ್ರೊಡಕ್ಷನ್ ಆ್ಯಕ್ಚುಲಿ ಕಡಿಮೆ ಆಗಿದೆ. ಮೇಜರ್ ರೀಸನ್ನು ಗ್ರೀನ್ ರೆವಲ್ಯೂಷನ್. ನಾವು ಜಾಸ್ತಿ ವೀಟ್ ಮತ್ತು ರೈಸಿಗೆ ಜಾಸ್ತಿ ಪುಷ್ ಕೊಡೋದ್ರಿಂದ ಅದ್ರ ಪ್ರೈಸ್ ಜಾಸ್ತಿ ಇರೋ ಕಾರಣ ಮೋಸ್ಟ್ ಆಫ್ ದ ಫಾರ್ಮರ್ಸ್ ಅದನ್ನೇ ಗ್ರೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಮಿಲೆಟ್ಸ್ ಏರಿಯಾ ಅಥವಾ ಪ್ರೊಡಕ್ಷನ್ ಏನಾಗಿದೆ, ಕಡಿಮೆ ಆಗ್ತಾ ಹೋಗಿದೆ. ಬಟ್ ಇವಾಗ ಬಿಕಾಸ್ ಆಫ್ ಇಟ್ಸ್ ಪ್ರಾಪರ್ಟಿ ಲೈಕ್ ಡ್ರಾಟ್ ರೆಸಿಸ್ಟೆನ್ಸ್ ಆ್ಯಂಡ್ ನ್ಯೂಟ್ರಿಷನ್ ವ್ಯಾಲ್ಯೂಸ್, ಗೌರ್ಮೆಂಟು ಇದನ್ನು ಗ್ರೋತ್ ಇನ್ಕ್ರೀಸ್ ಮಾಡೋಕ್ಕೆ ಪುಷ್ ಮಾಡ್ತಾಯಿದೆ. MSP ಅಂಡರಲ್ಲೂ ಅದನ್ನು ಕೊಡ್ತಾ ಇದ್ದಾರೆ ಮತ್ತು BDS ಸಿಸ್ಟಮಲ್ಲೂ ಅನ್ವಯ ಮಾಡಿದ್ದಾರೆ. ನೆಕ್ಸ್ಟು ಪಲ್ಸಸ್ ನಿಯರ್ಲಿ 20% ಆಫ್ ಕ್ರಾಪ್ ಏರಿಯಾ ಪಲ್ಸಸ್ಸಲ್ಲಿ ಕವರ್ ಆಗಿದೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಕನ್ಸ್ಯೂಮರ್, ಆಲ್ಸೋ ಇಂಪೋರ್ಟರ್. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗಿದ್ದು ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ.
ಪಲ್ಸಸ್ಸು ಎಲ್ಲ 3 ಸೀಸನಲ್ಲೂ ಗ್ರೋ ಮಾಡ್ತಾರೆ, ಬಟ್ ರಾಬಿ ಅಕೌಂಟ್ಸ್ ಫಾರ್ 60%. ಜಾಸ್ತಿ ಗ್ರೋ ಮಾಡೋದು ಚಿಕ್ ಪೀಸ್. 48% ಆಫ್ ಏರಿಯಾ ಚಿಕ್ ಪೀಸ್ ಅಂಡರಲ್ಲೇ ಇದೆ. ಸೆಕೆಂಡ್ ಬಂದು ತೂರ್ ದಾಲ್. ಎಷ್ಟೇ ಇರಬೇಕು ಟೆಂಪ್ರೇಚರ್ ಅಂದ್ರೆ ನಿಯರ್ಲಿ 25°C, ರೈನ್ಫಾಲು 50 ಸೆಂಟಿಮೀಟರ್ ರೈನ್ಫಾಲ್ ಇದ್ದರು ಇಟ್ ಈಸ್ ಓಕೆ. ಲೆಗುಮಿನಸ್ ಕ್ರಾಪ್ ಆಗಿದೆ ಪಲ್ಸಸ್ಸು. ನೈಟ್ರೋಜನ್ ಫಿಕ್ಸೇಷನ್ಗೆ ಈ ಕ್ರಾಪ್ಸು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಬಟ್ ಎಲ್ಲ ಕ್ರಾಪ್ಸು ಪಲ್ಸಸ್ ನೈಟ್ರೋಜನ್ ಫಿಕ್ಸ್ ಮಾಡೋಣ. ಎಕ್ಸೆಪ್ಷನ್ಸ್ ಇದೆ, ಲೈಕ್ ಅರ್ಹರ್, ತೂರ್ ದಾಲ್. ಹೈ ಪ್ರೋಟೀನ್ ಕಂಟೆಂಟ್ ಇದೆ, ಮತ್ತು ಅದ್ರ ಇಂಪೋರ್ಟ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಬಿಕಾಸ್ ಪ್ರೊಡಕ್ಷನ್ ಡಿಕ್ರೀಸ್ ಆಗಿದೆ, ಖಾರಿಫ್ ಕ್ರಾಪ್ ಫೇಲ್ ಆಗಿರೋ ಕಾರಣ, ಮತ್ತು ಏರಿಯಾ ಅಂಡರ್ ದ ಪಲ್ಸಸ್ ನಾವು ಡಿಕ್ಲೈನ್ ಆಗಿದೆ. ನೆಕ್ಸ್ಟ್ ಬಂದು ಆಯಿಲ್ ಸೀಡ್ಸ್. ವಿ ಆರ್ ಫೋರ್ತ್ ಲಾರ್ಜೆಸ್ಟ್ ಆಯಿಲ್ ಸೀಡ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಅದರಲ್ಲೂ 14% ಕ್ರಾಪ್ ಏರಿಯಲ್ಲಿ ನಾವು ಆಯಿಲ್ ಸೀಡ್ಸನ್ನು ಗ್ರೋ ಮಾಡ್ತೀವಿ. ಲಾರ್ಜೆಸ್ಟ್ ಆಗಿರೋದು ಸೋಯಾಬೀನ್, ಸೆಕೆಂಡ್ ಮಸ್ಟರ್ಡ್, ಥರ್ಡ್ ಒನ್ ಈಸ್ ಗ್ರೌಂಡ್ನಟ್. ಸ್ಟೇಟಲ್ಲಿ ಬಂದರೆ ರಾಜಸ್ಥಾನ್ ಈಸ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್. ಸ್ಟಿಲ್ ನಾವು ಅದನ್ನು ಇಂಪೋರ್ಟ್ ಮಾಡ್ತೀವಿ, ನಿಯರ್ಲಿ ಲೈಕ್ 57% ಇಂಪೋರ್ಟೇ ಮಾಡ್ತಾನೆ. ಬಟ್ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್. ಮೇಜರ್ ಕ್ರಾಪ್ಸ್: rice is a kharif crop. Temperature nearly 25°C, rainfall around 100 centimeter rainfall ಬೇಕು. Largest producer is China, second is India. ಇಂಡಿಯಾದಲ್ಲಿ ನೋಡಬೇಕು ಅಂತಂದರೆ ಜಾಸ್ತಿ ಪ್ರೊಡಕ್ಷನ್ ಆಗೋದು ವೆಸ್ಟ್ ಬೆಂಗಾಲ್, ಸೆಕೆಂಡ್ ಇಸ್ ಪಂಜಾಬ್. ಓಕೆ, ಇನ್ ರೈಸ್ ಅಕೌಂಟ್ ಫಾರ್ ಲೈಕ್ ಒನ್ ಫೋರ್ತ್ ಆಫ್ ಅ ಕ್ರಾಪ್ ಏರಿಯಾನ ಕಂಪ್ಲೀಟ್ಲಿ ರೈಸ್ ಗ್ರೋ ಮಾಡ್ತಾರೆ. wheat is a rabi crop. Around 75 centimeter rainfall is also fine for me. China is the largest producer and India is second largest producer in the world. ಇಂಡಿಯಾದಲ್ಲಿ ವೀಟ್ ಜಾಸ್ತಿ ಪ್ರೊಡಕ್ಷನ್ ಆಗೋದು ಉತ್ತರ ಪ್ರದೇಶದಲ್ಲಿ. ಓಕೆ, ಆ್ಯಂಡ್ ನಿಯರ್ಲಿ 40% ಆಫ್ ಕ್ರಾಪ್ ಏರಿಯಾ, ಫುಡ್ ಕ್ರಾಪ್ ಏರಿಯಾದಲ್ಲಿ ವೀಟ್ ಗ್ರೋ ಮಾಡಿ. ಕಾಟನ್ ಅಂತ ನೋಡಿದ್ರೆ ಇಟ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಆ್ಯಂಡ್ ರೈನ್ಫಾಲ್. ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಗ್ರೋ ಮಾಡ್ತಿರ್ತಾನೆ. ಕಾಟನು ಚೈನಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಕಾಟನ್ ಜಾಸ್ತಿ ಗ್ರೋ ಆಗೋದು ಇಂಡಿಯಾದಲ್ಲಿ ಗುಜರಾತ್. ಜೂಟ್ ಬಂದ್ಬಿಟ್ಟು ಬಿಕಾಸ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಇನ್ ರೈನ್ಫಾಲ್. ಇದು ಅಲ್ಯೂಮಿನಿಯಂ ಸಾಯಿಲಲ್ಲಿ ಮಾಡ್ತೀವಿ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರಿದ್ದಾರೆ? ಇಂಡಿಯಾ, ಸೆಕೆಂಡ್ ಒನ್ ಈಸ್ ಬಾಂಗ್ಲಾದೇಶ್. ಇಂಡಿಯಾದಲ್ಲೂ ಮೇಜರ್ಲಿ ವೆಸ್ಟ್ ಬೆಂಗಾಲ್ ಅಕೌಂಟ್ಸ್ ಫಾರ್ ನಿಯರ್ಲಿ 80% ಪ್ರೊಡಕ್ಷನು ವೆಸ್ಟ್ ಬೆಂಗಾಲಲ್ಲಿ ಆಗುತ್ತೆ. ಕಾಫಿ ಅಂದ್ಬಿಟ್ಟು ಲೂಮಿ ಸಾಯಿಲಲ್ಲಿ ಗ್ರೋ ಆಗುತ್ತೆ. ಬ್ರೆಜಿಲ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಇಂಡಿಯಾದಲ್ಲಿ ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಗ್ರೋ ಆಗುತ್ತೆ. ಕರ್ನಾಟಕ ಅಕೌಂಟ್ಸ್ ಫಾರ್ 2/3 ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಟೀ ಆ್ಯಕ್ಚುಲಿ ಟೀ, ಕಾಫಿ ಮತ್ತು ಟೀಯು ಹಿಲ್ಲಿ ಏರಿಯಾದಲ್ಲಿ ಗ್ರೋ ಮಾಡ್ತಾರೆ. ಇದನ್ನು ಪ್ಲಾಂಟೇಶನ್ ಕ್ರಾಪ್ಸ್ ಅಂತಲೂ ಕರೀತಾರೆ. ಅದಕ್ಕೆ ಒಂಥರ ಲೂಮಿ ಸಾಯಿಲ್ ಬೇಕು. ಚೈನಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಇಂಡಿಯಾ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಇಂಡಿಯಾದಲ್ಲೂ ಅಸ್ಸಾಂ ಅಕೌಂಟ್ಸ್ ಫಾರ್ 53% ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಇರೋದು ವೆಸ್ಟ್ ಬೆಂಗಾಲ್ ಮತ್ತು ತಮಿಳ್ನಾಡು ರೀಜನಲ್ಲೂ ಟೀ ಬೋರ್ಡ್ ಆಗುತ್ತೆ. ರಬ್ಬರ್ ಪ್ಲಾಂಟೇಶನ್ ಜಾಸ್ತಿ ರೈನ್ಫಾಲ್ ಬೇಕು, ನಿಯರ್ಲಿ 200 ಸೆಂಟಿಮೀಟರ್ ಅಷ್ಟು ರೈನ್ಫಾಲು. ಟೆಂಪ್ರೇಚರು ಅರೌಂಡ್ 25°C. ಇಂಡಿಯಾದಲ್ಲಿ
ಕೇರಳ accounts for 75% of production. Largest producer of rubber is Thailand. ಇಲ್ಲಿ ಈಕ್ವೇಟರ್ ಇಯರ್ ಇರೋ ಏರಿಯಾದಲ್ಲಿ ರಬ್ಬರ್ ಜಾಸ್ತಿ ಇದೆ. ಶುಗರ್ ಕೇನು ಅಂದ್ಬಿಟ್ಟು ಬ್ರೆಜಿಲ್ ಇಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರು. ಸೆಕೆಂಡ್ ಒನ್ ಇಸ್ ಇಂಡಿಯಾ. ಇಂಡಿಯಾದಲ್ಲೂ ಜಾಸ್ತಿ UP ರೀಜನಲ್ಲಿ ಶುಗರ್ ಪೈನ ಗ್ರೋ ಮಾಡ್ತಾರೆ. ಮಿಲೆಟ್ಸಲ್ಲಿ ಜವಾರ್, ರಾಗಿ ಮತ್ತು ಬಾರ್ಲಿ ಅಂತ 3 ಟೈಪ್ಸ್ ಬರುತ್ತೆ. ಈ ಜವಾರ್ ಜಾಸ್ತಿ ಗ್ರೋ ಆಗೋದು ಮಹಾರಾಷ್ಟ್ರ, ರಾಗಿ ಕರ್ನಾಟಕ, ಬಾರ್ಲಿ ರಾಜಸ್ಥಾನ್. ನಾವು ನೋಡಿದ್ವಿ ಮಿಲೆಟ್ ಅಕೌಂಟ್ ಫಾರ್ 5% ಆಫ್ ಟೋಟಲ್ ಕ್ರಾಪ್ ಏರಿಯಾ. ಮತ್ತು ರಾಜಸ್ಥಾನ್ ಜಾಸ್ತಿ ಗ್ರೋ ಮಾಡುತ್ತೆ. ಬಾರ್ಲಿ ಇಸ್ ಲಾರ್ಜೆಸ್ಟ್ ಗ್ರೋನ್ ಮಿಲೆಟ್. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಸಾಯಿಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಮತ್ತು ಕ್ರಾಪಿಂಗ್ ಬಗ್ಗೆ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಕ್ಲಾಸಸ್ ಎಲ್ಲ ನಮಗೆ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.